ದುರ್ಗಮ್ಮ ಶ್ರೀ ಚಕ್ರವಾಸಿನಿ. ಆ ಅಮ್ಮನವರು ಏನ್ ಮಾಡ್ತಾರೋ ಮಾಡ್ಲಿ, ನಾವು ತಂತ್ರಕ್ಕೆ ಪ್ರತಿತಂತ್ರ ಹೂಡಿ ನಮ್ಮ ಪ್ರತೀಕಾರನ ತೀರ್ಸ್ಕೊಳ್ಳೋಣ. ಭೂಮಿಗೆ ಬಂದು ನೀನು ಕೆಲಸ ಮಾಡದೆ ನಿನ್ನ ಲೋಕಕ್ಕೆ ವಾಪಸ್ ಹೋದ್ರೆ ಅಲ್ಲಿ ನಿನಗೆ ಮರ್ಯಾದೆ ಏನಾಗುತ್ತೆ ಗೊತ್ತಿದ್ಯಾ? ಅಲ್ಲಿ ನಿನಗೆ ಎಲ್ಲರೂ ಚೀಮಾರಿ ಹಾಕ್ತಾರೆ, ಸೋತ್ ಬಂದೆ ಅಂತ ಆಡ್ಕೊಂಡು ನಗ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ನಾವು ಹೇಳಿದ ಕೆಲಸ ಮಾಡು. ಶೇಖರಿ ಮನೆ ನಾನು ನಿರ್ನಾಮ ಮಾಡು. ಶೇಖರಿ ಮನೆಯಲ್ಲೇ ದುಷ್ಟಶಕ್ತಿ ಇರೋ ಸೂಚನೆ ಸಿಗ್ತಿದೆಯಲ್ಲ, ಮತ್ತೇನಾದ್ರೂ ಬಂಗಾರಿಗೆ ಗಾಳಿಗಿಳಿ ಸೋಗ್ತಾ? ಬಂಗಾರಿ, ಬಂಗಾರಿ, ದೇಶಿಕ್ರೆ, ಯಾಕೆ ಹಾಗೆ ನೋಡ್ತಿದ್ದೀರಾ? ಏನಿಲ್ಲಪ್ಪ, ಸುಮ್ಮನೆ ಹೀಗೆ. ನೀನು ಆರಾಮಾಗಿದೆಯಾ? ಆರಾಮಾಗೇ ಇದೀನಲ್ಲ. ಏನಾದರೂ ಕೆಲಸ ಆಗ್ಬೇಕಿತ್ತಾ? ಏನಿಲ್ಲ, ಹಾಗೆ ಸುಮ್ಮನೆ ಕೇಳಿದೆ. ಯಾವ ಕಡೆ ಹೊರಟಿದ್ಯಾ? ಏನಿಲ್ಲ, ಅಜ್ಜಿ ಸುನೀತಾ ಮತ್ತೆ ಜಗ್ಗಿಯವ್ರು ನೋಡ್ಕೊಂಡು ಬಾ ಅಂತಂದ್ರು, ಅದಕ್ಕೆ ಹೊರಟಿದ್ದೆ. ನಿಮ್ದೇನಾದ್ರು ಕೆಲಸ ಇತ್ತಾ? ಮಾಡ್ಕೊಟ್ಟೆ ಹೋಗ್ಬಿಡ್ತೀನಿ. ಏನಿಲ್ಲಪ್ಪ, ನೀನು ಹೋಗು, ನೀನು ಹೋಗಿ ನೋಡ್ಕೊಂಬ. ಹ್ಞೂ ಸರಿ. ಯಾಕೆ ದೇಶಕ್ರೆ ಅವನ್ನ ಹಾಗೆ ನೋಡ್ತಾ ಇದ್ದೀರಾ? ಏನಾಯ್ತು? ಏನೂ ಇಲ್ಲಮ್ಮ, ಹೀಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ನಿಮ್ಮನೆ ಹತ್ರ ಬರ್ತಿದ್ದ ಹಾಗೇನೆ ಏನೋ ಕೆಟ್ಟ ವಾಸನೆ ಹೊಡಿತು. ಯಾವುದೋ ನಕಾರಾತ್ಮಕ ಶಕ್ತಿ ಇಲ್ಲಿದೆ ಅನ್ನೋ ಥರ ಭಾಸವಾಯಿತು. ಅದಕ್ಕೆ ಹಾಗೆ ನೋಡ್ಕೊಂಡು ನಿಮ್ಮನೆ ಒಳಗಡೆ ಬಂದೆ. ಹೌದಾ? ಈಗೇನಾಯ್ತು? ಬಂಗಾರಿಗೇನಾದ್ರೂ ಮತ್ತೆ? ಬಂಗಾರಿನ ಅಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ರಲ್ಲ ನೀವು. ಅಯ್ಯಯ್ಯೋ, ಹಾಗೇನಿಲ್ಲ ತಾಯಿ, ಅವನು ಮಾಮೂಲಾಗೇ ಇದ್ದಾನೆ. ಆವತ್ತು ಗಾಳಿ ಸೋಂಕು ಥರ ಆಯ್ತು ಅಂತ ನೀವೇ ತಾಯ್ತ ಕಟ್ಟಿದ್ರಲ್ಲ, ಅದಕ್ಕೆ ಅನುಮಾನ ಬಂತು ಮತ್ತೇನಾದ್ರೂ ಹಾಗೆ ಆಯ್ತಾ ಅಂತ. ನಾನು ಅದೇ ಅನುಮಾನದ ಮೇಲೇನೆ ಪರೀಕ್ಷೆ ಮಾಡಿ ನೋಡಿನಮ್ಮ. ಏನು ಸಮಸ್ಯೆ ಇಲ್ಲ, ಅವನು ಚೆನ್ನಾಗೇ ಇದ್ದಾನೆ. ಹಾಗಾದ್ರೆ ಮತ್ತ್ಯಾಕೆ ನಿಮಗೆ ಅನುಮಾನ ಬಂತು? ಯಾವುದೋ ದುಷ್ಟಶಕ್ತಿ ನಮ್ಮನೆ ಹೋಗ್ತಿದೆ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಅದೇ ಗೊತ್ತಾಗ್ತಿಲ್ಲ ತಾಯಿ, ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈ ಕ್ಷುದ್ರ ಶಕ್ತಿನ ನಾವು ನಂಬೋದಕ್ಕಾಗಲ್ಲ ಸೂರ್ಯಾಂಶು. ಯಾವಾಗ ಬೇಕಾದರೂ ಇದು ಕೈ ಕೊಡ್ಬೋದು. ಮೊದಲೇ ಹೆದರ್ಕೊಂಡು ಓಡ್ ಬಂದಿದೆ ತನ್ನ ಲೋಕಕ್ಕೆ ವಾಪಸ್ ಹೋಗ್ತೀನಿ ಅಂತ. ನನಗೂ ಅದೇ ಅನುಮಾನ ಚಂದ್ರ. ಅದು ಒಂದು ಸಾರಿ ಎದುರ್ಕೊಂಡಿದೆ ಅಂದರೆ
ಅದ್ರ ಮೇಲೆ ನಾವು ಪೂರ್ತಿಯಾಗಿ ಅವಲಂಬಿತವಾಗೋಕ್ಕಾಗಲ್ಲ. ನಾವು ನಮ್ಮ ಕೆಲ್ಸಕ್ಕೆ ಬಳಸ್ಕೋತಿರೋ ಅಸ್ತ್ರ ಆ ಕ್ಷುದ್ರ ಶಕ್ತಿ. ಅದೇ ಕೆಲ್ಸಕ್ಕೆ ಬರಲಿಲ್ಲ ಅಂದಮೇಲೆ ಈ ಯಾಗ ಪೂರ್ಣ ಆಗೋದು ಸಂದೇಹನೇ. ನೀನು ಪದೇ ಪದೇ ನಕಾರಾತ್ಮಕವಾಗಿ ಮಾತಾಡ್ಬೇಡ ಚಂದ್ರ, ಅದು ನಮ್ಮ ವಿಶ್ವಾಸನ ಕುಗ್ಸತ್ತೆ. ವಾಸ್ತವ ಇರೋದೇ ಹೀಗೆ ಸೂರ್ಯಾಂಶು, ಅರ್ಥ ಮಾಡ್ಕೋ. ಅಮ್ಮನವ್ರ ವಿರುದ್ಧ ದಾಳ ನಡೆಸೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಚಂದ್ರ, ಅದಕ್ಕೆ ನೀನು ಒಪ್ಪಿಗೆ ಬೇಕು. ಹೇಳು ಸೂರ್ಯಾಂಶು, ನನ್ನ ಮಿತಿಯಲ್ಲಿ ನಿನ್ನ ನಿರ್ಧಾರದ ಪರಿಧಿ ಇದೆ ಅನ್ನೋದಾದರೆ ಖಂಡಿತ ಮಾಡ್ತೀನಿ. ನಮ್ಮ ಕಾರ್ಯ ಸಾಧನೆಗೆ ಪರಿಧಿ ಮೀರಿ ನಡೆದ್ರೆ ತಪ್ಪಿಲ್ಲ ಚಂದ್ರಾಧರ. ಈಗ ಕ್ಷುದ್ರ ಶಕ್ತಿ ಎದುರುಕೊಂಡಿದೆ, ಅದು ನಮ್ಮ ಕೆಲಸ ಪೂರ್ತಿಯಾಗಿ ಮಾಡತ್ತೆ ಅನ್ನೋ ನಂಬಿಕೆ ಇಲ್ಲ. ಅದಕ್ಕೆ ನಮ್ಮ ಭಾಗಶಃ ಶಕ್ತಿನ ಆ ಕ್ಷುದ್ರ ಶಕ್ತಿಗೆ ದಾರೆ ಎರೆದು ಬಿಡೋಣ. ಆದರೆ ಇಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಓಡಾಡಿದ ಕುರುಹು ನನಗೆ ಗೋಚರಿಸ್ತಿದೆ. ಮತ್ತೀಗ ಏನು ಮಾಡೋದಿದೆ ಶಿಖರೆ? ನಮ್ಮ ಮನೆಗೆ ಮತ್ತೆ ಯಾವುದಾದ್ರೂ ದುಷ್ಟಶಕ್ತಿ ಪ್ರವೇಶ ಆಗಿದೆ ಅಂತೀರಾ? ಅದರಲ್ಲಿ ಸಂಶಯನೇ ಇಲ್ಲಮ್ಮ. ಯಾವುದೋ ಒಂದು ದುಷ್ಟಶಕ್ತಿ ಇಲ್ಲಿ ಬಂದು ಸೇರ್ಕೊಂಡಿದೆ. ಅಯ್ಯೋ ದೇವ್ರೆ, ನಮ್ಮ ಮನೆಯಲ್ಲಿ ಯಾಕೆ ಹೀಗೆ ಪದೇ ಪದೇ ಅನಾಹುತಗಳಾಗ್ತಾನೆ ಇದೆ? ಅಮ್ಮನವರು ಮನೆ ಒಳಗೆ ಪ್ರತಿಷ್ಠಾಪನೆ ಆಗಿರುವಾಗ ದುಷ್ಟಶಕ್ತಿಗಳು ಒಳಗೆ ಬರೋದಕ್ಕೆ ಹೇಗೆ ಸಾಧ್ಯ? ನಮ್ಮ ಹಣೆ ಬರ ಕೆಟ್ಟಾಗ ಹೂವು ಕೂಡ ಹಾವಾಗುತ್ತಮ್ಮ. ನೀವ್ಯಾರೂ ಭಯ ಬೀಳೋ ಅಗತ್ಯ ಇಲ್ಲ. ಈ ಮನೆ ಒಳಗಡೆ ಅಮ್ಮನವರ ಪ್ರಭೆ ಇದೆ. ಆ ದಿವ್ಯ ಪ್ರಭೆ ಈ ಮನೆ ಒಳಗಡೆ ಇರೋದು. ಯಾವ ದುಷ್ಟಶಕ್ತಿ ಬಂದು ಏನೇ ಆಟ ಆಡಿದ್ರು ಅದರ ಆಟ ಏನೂ ನಡೆಯೋದಿಲ್ಲ. ಧೈರ್ಯವಾಗಿರಿ. ಎದುರುಬೇಡ ಚಂದ್ರ, ಪೂರ್ತಿ ಶಕ್ತಿ ಅಲ್ಲ, ಭಾಗಶಃ ಶಕ್ತಿ ಅಷ್ಟೇ. ಭಾಗಶಃ ಶಕ್ತಿನ ದಾರೆ ಎರೆದುಕೊಟ್ರೆ ಇನ್ನೂ ಬಲವಾಗತ್ತೆ, ಇನ್ನೂ ಘೋರವಾಗತ್ತೆ. ಆಗ ನಮ್ಮ ಕೆಲಸನ ಸುಲಭವಾಗಿ ಸಾಧಿಸ್ಕೊಡತ್ತೆ. ನಿನ್ನ ಗುರು ಮಾಡಿದ ತಪ್ಪನ್ನೇ ನೀನು ಮಾಡ್ತೀನಿ ಅಂತಿದ್ಯಲ್ಲ ಸೂರ್ಯಾಂಶು. ಕುರುಪಿನ ಬಂಧಿಸೋಕೆ ತನ್ನ ಎಲ್ಲ ಶಕ್ತಿನ ವ್ಯಯ ಮಾಡಿ ಇವತ್ತು ಖಡ್ಕಿ ಯಾವ ಸ್ಥಿತಿಲಿದ್ದಾನೆ ಅಂತ ಗೊತ್ತಿದ್ದು ಅದೇ ದಾರಿಲಿ ನಡೀತೀನಿ ಅಂತಿದೆಯಲ್ಲ. ನಮಗೆ ಬೇರೆ ದಾರಿ ಇಲ್ಲ ಚಂದ್ರಾಧರ. ಆದರೆ ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಸೂರ್ಯಾಂಶು. ನಿನಗೆ ಗೊತ್ತಿದೆ, ಈ ಯುಕ್ತಿ ಯುದ್ಧದಲ್ಲಿ ನಾವು ಪಾಲ್ಗೊಂಡ ಹಾಗೆ ನಮ್ಮ ಶಕ್ತಿ ವ್ಯಯ ಆಗ್ತಾನೆ ಇರುತ್ತೆ. ಈಗ ಕ್ಷುದ್ರ ಶಕ್ತಿಗಿರೋ ಶಕ್ತಿ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ನಿರ್ಧಾರಕ್ಕೆ ಬರೋಣ. ಸದ್ಯಕ್ಕಂತೂ ಕ್ಷುದ್ರ ಶಕ್ತಿಗೆ ನಮ್ಮ ಶಕ್ತಿನ ದಾರಿ ಎರೆಯೋದು ಬುದ್ಧಿವಂತಿಕೆ ನಿಲುವಲ್ಲ. ಜಾಜಿ ಅಮ್ಮಯ್ಯ ಜಾಜಿ ಜಾಜಿ ಇಲ್ವಲ್ಲೋ? ಜಾಜಿ ಜಾಜಿ, ನಮ್ಮನ್ನ
ನನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿಲ್ಲ. ಇದೆಂತ ಕೆಟ್ಟ ಕನಸು. ಬೆಳಗಿನ ಜಾವದ ಕನಸು ನಿಜ ಆಗುತ್ತೆ ಅಂತಾರೆ. ಹಾಗಾದ್ರೆ ಜಾಜಿ ಸಾವು ನಿಜ ಆಗುತ್ತಾ? ದೇಶಕರು ಅವಳಿಗೇನು ಆಗಲ್ಲ ಅಂದಿದ್ರಲ್ಲ, ಹಾಗಾದ್ರೆ ಈ ಕನಸಿನ ಅರ್ಥ ಒಂದ್ ವೇಳೆ ಭಾಗ್ಯ ಹೇಳ್ದಂಗೆ ಇದು ಒಂದು ಅಪಶಕನನ? ಜಾಜಿ ಅಲ್ಪಾಯುಷ್ಯ ಅನ್ನೋದು ಸತ್ಯನಾ? ಸತ್ಯ, ಗಾಬರಿ ಆಗ್ಬಿಟ್ಟೆ. ನಾನೇ ನೀರು ಕುಡಿಯೋಣ ಅಂತ ಎದ್ದಿದ್ದೆ. ನೀವೇನು ಇಷ್ಟು ಹೊತ್ತಿನಲ್ಲಿ ಜಾಜಿ ಕೋಣೆ ಹತ್ರ? ಅದೊಂದು ಕೆಟ್ಟ ಕನಸು ಕಣೆ. ಯಾಕೋ ತುಂಬಾ ಭಯ ಆಯ್ತು. ಅದಕ್ಕೆ ಅವಳು ಕೋಣೆಗೆ ಹೋಗಿ ನೋಡಿದೆ. ಅಪ್ಪ ನೆಮ್ಮದಿಯಾಗಿ ಮಲಗಿದಾಳೆ. ಅವಳು ನೋಡಿದ್ಮೇಲೆ ಸಮಾಧಾನ ಆಯ್ತು ಕಣೆ. ಕೆಟ್ಟ ಕನಸು ಅಂದ್ರೆ ಕನಸಿನಲ್ಲೇನಾದರೂ ಜಾಜಿ ಸತ್ತೋದ್ಲಾ? ಹೌದು ಹೌದು. ನಾನಾಗ್ಲೇ ಹೇಳಿಲ್ವಾ, ದೇಶಿಕರು ಸುಮ್ಮನೆ ನಿಮ್ಮ ನಂಬ್ಸಕ್ ಹೇಳಿರ್ತಾರೆ. ನೀವು ದಿನ ದಿನ ನೋವು ಪಡೋದು ಬೇಡ ಅಂತ ನಿಮಗ್ ಸುಳ್ಳು ಹೇಳಿರ್ತಾರೆ. ಜಾಜಿ ಅಲ್ಪಾಯುಷಿ ಅನ್ನೋದು ನಿಜ ಅನ್ಸುತ್ತೆ. ಬೆಳಗಿನ ಜಾವತ್ ಕನ್ಸು ಬೇರೆ, ನಿಜ ಆದ್ರೂ ಆಗಬಹುದು.
ಯಾಕೆ ಭಾಗ್ಯ ಆಶ್ಚರ್ಯನಾ? ಕಾಲ್ ಮುರ್ಕೊಂಡು ಬೀಳ್ಬೇಕಾಗಿರೋ ಬಂಗಾರಿಗೆ ಏನೂ ಆಗಿಲ್ಲ ಅಂತ. ಯಾರು ನೀನು? ಅದೇ ಈಗ ತಾನೇ ಬೀಳಿಸ್ತಿಯಲ್ಲ, ಬಂಗಾರಿ ನಾನು. ಇಲ್ಲ, ನೀನ್ ಬಂಗಾರಿ ಅಲ್ಲ. ಯಾರು ನೀನು ಹೇಳು? ಭಾಗ್ಯ, ನಿನಗೆ ಅವತ್ತೇ ಎಚ್ಚರಿಕೆ ಕೊಟ್ಟಿದ್ದೆ, ಇಲ್ಲಿರು ಬೇಡ, ಹೊರಟು ಹೋಗು, ಒಳ್ಳೇದಲ್ಲ ಅಂತ. ಆದ್ರೆ ನೀ ನನ್ನ ಮಾತು ಕೇಳಲಿಲ್ಲ, ಇನ್ನೂ ಇಲ್ಲೇ ಇದೆಯಾ. ಯಾರು ನೀನು? ನೀನು ಯಾವಾಗ ನನಗೆ ಎಚ್ಚರಿಕೆ ಕೊಟ್ಟಿದ್ದೆ? ಇಲ್ಲಿ ನೀನು ಅಂದುಕೊಂಡು ಬಂದ ಕಾರ್ಯ ಯಾವುದೂ ಆಗೋದಿಲ್ಲ. ಹಾಗಾಗಿ ಇಲ್ಲಿರೋ ವ್ಯರ್ಥ ಪ್ರಯತ್ನ ಮಾಡಬೇಡ. ನಿನ್ನನ್ನು ಇಲ್ಲಿಗೆ ಯಾರು ಕಳಿಸಿದಾರೋ ಅವ್ರ ಹತ್ರ ವಾಪಸ್ ಹೋಗಿ ನಿನ್ನ ಸೋಲನ್ನು ಒಪ್ಕೊಂಬಿಡು. ಏನು ಹೇಳ್ತಾ ಇದ್ದೀರಾ ನೀವು? ನಾನು ಇಲ್ಲಿಗೆ ಬಂದಿರೋದು ನನ್ನ ಮಗ ಬಂಗಾರಿಗೋಸ್ಕರ, ಯಾವ ಕೆಲಸಕ್ಕೂ ಅಲ್ಲ. ಅಷ್ಟಕ್ಕೂ ನನ್ನನ್ನು ಇಲ್ಲಿ ಯಾರೂ ಕಳಿಸಿಲ್ಲ. ಸತ್ಯ ಒಪ್ಕೊಳ್ಳೋಕ್ಕೆ ಹಿಂಜರಿಕೆ ಬೇಡ. ಸತ್ಯವನ್ನು ಒಪ್ಕೊಂಡು ಇಲ್ಲಿಂದ ಹೊರಟು ಹೋಗು. ಏಟು ತಿಂದ ಮೇಲೇನೆ ಬುದ್ಧಿ ಕಲಿತೀನಿ ಅನ್ನೋದಾದರೆ ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೂ ತಯಾರಾಗಿರು. ನೀನು ಇಲ್ಲಿಗೆ ಬಂದು ಕೆಲಸ ಆಗೋದಿಲ್ಲ, ಆಗೋದಕ್ಕೆ ನಾನು ಬಿಡೋದಿಲ್ಲ. ಬಂದು ದಾರಿ ಸುಂಕ ಇಲ್ಲ ಅಂತ ಹೊರಟು ಹೋಗೋ. ಇಲ್ಲ, ನಾನು ಬಂದಿರೋ ಕೆಲಸ ಪೂರ್ಣ ಆಗೋವರೆಗೂ ನಾನು ಇಲ್ಲಿಂದ ಕದ್ಲಲ್ಲ.